ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗಣ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು 12 ರಾಶಿಗಳಿಗೆ ಏಪ್ರಿಲ್ ಮಾಸದ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮಕರ ರಾಶಿ, ರಾಶ್ಯಾಧಿಪತಿ ಶನಿ ಪರಮಾತ್ಮ. ಇವರಿಗೆ ನೋಡಿದ್ರೆ 7.5 ಹೊರಗಡೆ ಬಂದಿದ್ದರೂ ಕೂಡ ಈ ವರ್ಷ ಯುಗಾದಿಯಿಂದ ಒಂದು ರೀತಿ ಅದ್ಭುತವಾಗಿರುವಂತಹ ಕಾಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವರಿಗೆ ತೃತೀಯದಲ್ಲಿ ಶನಿ ಪರಮಾತ್ಮ ಯೋಗಕಾರಕನಾಗಿ, ಈಗ ಏಪ್ರಿಲ್ ಮಾಸದ ಗೋಚಾರ ಫಲಗಳನ್ನು ನಾವು ಗಮನಿಸುವುದಾದರೆ, ಶುಕ್ರ ಮಕರ ರಾಶಿಯವರಿಗೆ ಅತ್ಯಂತ ಯೋಗಕಾರಕರಾಗಿರುವಂತಹ ಗುರುಗ್ರಹ, ಶುಭಗ್ರಹ ಅಂತ ಹೇಳ್ತೇವೆ. ಅಂತಹ ಶುಕ್ರಗ್ರಹವು ಮಕರ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಅನುಕೂಲವಾಗಿ ಮತ್ತು ಇತರ ಗ್ರಹಗಳು ಯಾವ ರೀತಿ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ರಾಶಿ ಪ್ರಕಾರದ ಮಕರ ರಾಶಿ ನೋಡುವುದಾದರೆ, ಆರಂಭದಲ್ಲೇ ಶುಕ್ರ 19ನೇ ತಾರೀಕುವರೆಗೂ ಕೂಡ ಚತುರ್ಥ ಸ್ಥಾನ, ಮಾತೃಸ್ಥಾನ ಅಂತ ಹೇಳ್ತೇವೆ, ವ್ಯವಹಾರಗಳ ಸ್ಥಾನ ಅಂತ ಹೇಳ್ತೇವೆ, ವಾಹನಗಳ ಸ್ಥಾನ ಅಂತ ಹೇಳ್ತೇವೆ. ಅಂತಹ ಚತುರ್ಥ ಸ್ಥಾನದಲ್ಲಿ ಶುಕ್ರ ಮಹಾಶಯ 19ನೇ ತಾರೀಕು ಅಂದರೆ ದಿನಾಂಕವರೆಗೂ ಕೂಡ ಯೋಗಕಾರಕನಾಗಿದ್ದು, ಆನಂತರ ಪಂಚಮಕ್ಕೆ ಹೋಗ್ತಾರೆ. ಅಲ್ಲಿಯೂ ಕೂಡ ಅತ್ಯಂತ ಶುಭವಾಗಿರುವಂತಹ ಫಲಗಳನ್ನು ಶುಕ್ರಗ್ರಹವು ನೀಡ್ತಾ ಇರ್ತಾರೆ. ಅತ್ಯಂತ ಶುಭಕರನಾಗಿರುವಂತಹ ಶುಕ್ರ ಚತುರ್ಥ ಸ್ಥಾನದಿಂದ 19ರಿಂದ ಪಂಚಮ ಸ್ಥಾನಕ್ಕೆ ಇರುತ್ತೆ. ಈ 19ನೇ ತಾರೀಕುವರೆಗೂ ಚತುರ್ಥ ಸ್ಥಾನ, ಮಾತೃಸ್ಥಾನದಲ್ಲಿರುವಂತಹ ಶುಕ್ರಗ್ರಹವು ಮುಖ್ಯವಾಗಿ ಯಾವುದಾದ್ರೂ ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ಮಾಡುವುದಕ್ಕೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಶುಭ ಕಾರ್ಯವನ್ನು ಹಮ್ಮಿಕೊಳ್ಳುವುದಕ್ಕೆ, ಬಂಧು ಮಿತ್ರರಿಂದ ಕೂಡಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅತ್ಯಂತ ಅನುಕೂಲವಾಗಿರುವಂತಹ ಸಮಯ 19ನೇ ತಾರೀಕುವರೆಗೂ ಅಂತ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅತ್ಯಧಿಕವಾಗಿ ಆಸಕ್ತಿಯನ್ನು ತೋರಿಸುವುದಕ್ಕೆ, ಅವರಿಗೆ ಇಷ್ಟಪಟ್ಟಿರುವಂತಹ ಅಂಶಗಳು, ಸಬ್ಜೆಕ್ಟ್ಸ್ ಮೇಲೆ ಅತ್ಯಂತ ಅನುಕೂಲವಾಗಿರುವಂತಹ ಮುಖ್ಯವಾಗಿ ಆಸಕ್ತಿ, ಅದರ ಜೊತೆಗೆ ಒಳ್ಳೆಯ ಫಲಿತಾಂಶವನ್ನು ಪಡೆಯೋದಕ್ಕೆ ಇದೊಂದು ರೀತಿ ಶುಭ ಸಮಯ. ಒಂದು ಒಳ್ಳೆಯ ವಿಷಯ, ಟಫ್ ಆಗಿರುವಂತಹ ಸಬ್ಜೆಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಿರಬಹುದು, ಅಥವಾ ಈಗ ನಡೀತಾ ಇರುವಂತಹ ಎಕ್ಸಾಮ್ಸಲ್ಲಿ ಅಯ್ಯೋ ಆ ಸಬ್ಜೆಕ್ಟ್ ತುಂಬ ಟಫ್ ಆಗಿರುತ್ತೆ, ಯಾವ ರೀತಿ ನಾನು ಅಟೆಂಡ್ ಮಾಡವಲ್ಲೆ, ಯಾವ ರೀತಿ ನಾನು ಅದರಿಂದ ಅಂದರೆ ಪರ್ಟಿಕ್ಯುಲರ್ ಆಗಿ ತುಂಬ ಯೋಚನೆ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅತ್ಯಂತ ಕಷ್ಟಕರವಾಗಿರುವಂತಹ ವಿಷಯಗಳಲ್ಲಿಯೂ ಕೂಡ ಅತ್ಯಧಿಕವಾಗಿ ಅಂದರೆ ಅಂಕಗಳನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ. ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಹೊಸ ಕೋರ್ಸ್ಗಳನ್ನು ಆರಂಭ ಮಾಡುವುದಕ್ಕೆ, ಈ ರೀತಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ನಿಮ್ಮ ಸಬ್ಜೆಕ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ವಿಷಯ ಅಂತ ಹೇಳಬಹುದು. ಇನ್ನು ಚತುರ್ಥ ಸ್ಥಾನ, ಮಾತೃಸ್ಥಾನ ಆಗಿರೋದರಿಂದ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಿಂದ ಚೇತರಿಕೆ, ಸುಧಾರಣೆಯನ್ನು ಕಾಣುವುದಕ್ಕೆ ಮತ್ತು ತಾಯಿಯ ಪರ ಅಂದರೆ ತಾಯಿಯಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ಪಡೆಯೋದಕ್ಕೆ, ಹಣಕಾಸಿನ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಮತ್ತು ನಿಮ್ಮ ಮನೆಯನ್ನು ಸ್ವಗೃಹವನ್ನು ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳೋದಕ್ಕೆ, ಅಂದರೆ ಗೃಹೋಪಕರಣಗಳಿಂದ ಅಥವಾ ಅಲಂಕಾರಿಕ ವಸ್ತುಗಳಿಂದ, ಅಥವಾ ಆಲ್ರೆಡಿ ಇರುವಂತಹ ಮನೆಯನ್ನು ಆಲ್ಟ್ರೇಷನ್ ಮಾಡಿ ಮತ್ತಷ್ಟು ಸುಂದರವಾಗಿ ಕಾಣಿಸುವ ರೀತಿಯಲ್ಲಿ ಮಾಡಿಕೊಳ್ಳೋದಕ್ಕೆ ಈ ಟೈಮ್ ಅದ್ಭುತವಾಗಿರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಮನೆಗೆ ಬೇಕಾಗಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವುದಕ್ಕೆ, ಮುಖ್ಯವಾಗಿ ವಾಹನಗಳ ಸ್ಥಾನ ಅಂತ ಹೇಳಿದ್ದೇವೆ. ಸೊ ಇನ್ ಕೇಸ್ ನಿಮ್ಮ ಹಳೆ ವೆಹಿಕಲ್ ಇರುತ್ತೆ, ಓಲ್ಡ್ ವೆಹಿಕಲ್ ಇರುತ್ತೆ, ಆ ಓಲ್ಡ್ ವೆಹಿಕಲ್ ಪ್ಲೇಸಲ್ಲಿ ಮತ್ತೊಂದು ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ, ಅಥವಾ ಹಳೆ ವೆಹಿಕಲ್ ಏನಾದರೂ ಸಮಸ್ಯೆಗಳು ಕೊಡ್ತಾ ಇದ್ದರೆ
ಅದನ್ನು ಕಂಪ್ಲೀಟ್ ಸರ್ವಿಸಿಂಗ್ ಕೊಟ್ಟು ಅಥವಾ ಕೆಲವೊಂದು ವಿಷಯಗಳಿಂದ ಮತ್ತೊಮ್ಮೆ ಅದ್ಭುತವಾಗಿ ನೀವು ಆ ವೆಹಿಕಲ್ನ ರಿಪೇರಿ ಮಾಡಿಕೊಂಡು ಮತ್ತೆ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಗ ನೋಡಿ ಎಲ್ಲ ರೀತಿಯಲ್ಲಿ ಕಂಫರ್ಟ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಅಂದ್ಕೊಂಡಿರುವಂತಹ ವಿಷಯಗಳಲ್ಲಿಯೂ ಕೂಡ ತೃಪ್ತಿ ಇರುತ್ತೆ. ಹೌದು, ಇದು ಇಷ್ಟು ದಿನಗಳಿಂದ ಮಾಡಬೇಕು ಅಂದ್ಕೊಂಡೆ, ಈ ವಿಷಯಗಳು ಈ ರೀತಿ ಈ ಸಂದರ್ಭದಲ್ಲಿ ಅನುಕೂಲವಾಗಿ ಪೂರ್ತಿಯಾಗಿದೆ ಅನ್ನುವಂತಹ ಕಂಫರ್ಟ್ ಲೆವೆಲ್ಸ್ ಆಗಿರ್ಬೋದು, ಆ ಸಂತೃಪ್ತಿ ಆಗಿರಬಹುದು ಮಕರ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಇನ್ನು 19ರ ನಂತರ ಶುಕ್ರ ಪಂಚಮಕ್ಕೆ ಹೋದ ಮೇಲೆ ಇಲ್ಲಿ ಇದು ಪಂಚಮ ಸ್ಥಾನ, ಸಂತಾನ ಸ್ಥಾನ ಮತ್ತು ಈ ಕೆಲವೊಂದು ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಮತ್ತು ಲಕ್ಷ್ಮೀ ಸ್ಥಾನ ಅಂತ ಏನಂತ ಕರೀತಾರೆ. ಯಾವ ಸಂದರ್ಭದಲ್ಲಿ ಪಂಚಮಕ್ಕೆ ಶುಕ್ರನ ಆಗಮನ ಆಗಿರುತ್ತೋ ಮಕರ ರಾಶಿಯವರಿಗೆ ಹೊಸ ವ್ಯಕ್ತಿಗಳಿಂದ ಪರಿಚಯ ಅಥವಾ ಹೊಸ ಸ್ನೇಹಗಳು ಆರಂಭವಾಗುವುದು, ಅದು ವಿರುದ್ಧ ಲಿಂಗದ ಅವರ ಮಧ್ಯೆಯೂ ಆಗಿರಬಹುದು. ಅಂದರೆ ಈ ರೀತಿ ಹೊಸ ಪರಿಚಯಗಳಾಗಿರಬಹುದು ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಇಲ್ಲಿಯವರೆಗೂ ಕೂಡ ಯಾವ ರೀತಿ ಈ ವಿಷಯಗಳಲ್ಲಿ ಮನೆಯಲ್ಲಿ ಅವರ ಅನುಮೋದನೆ ಪಡೆಯಬೇಕು ಅಥವಾ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಿಗೆ ಚರ್ಚೆ ಮಾಡುವುದಕ್ಕೆ, ಮನೆಯವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಈ ಸಂದರ್ಭ ಬಹಳಷ್ಟು ಅನುಕೂಲವಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ 19ರ ನಂತರ ಪಂಚಮ ಸ್ಥಾನ ಈ ಶುಕ್ರನಿಗೆ ಈ ಮಕರ ರಾಶಿಯಲ್ಲಿ ಸ್ವಕ್ಷೇತ್ರವಾಗಿರುತ್ತೆ. ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಹೊಸ ಪರಿಚಯಗಳು, ನೀವೆಲ್ಲಾದರೂ ಹೊಸ ವಿದ್ಯಾಲಯಗಳಲ್ಲಿ ಹೊಸ ಉದ್ಯೋಗವನ್ನು ಆರಂಭ ಮಾಡಿದರೆ ಹೊಸ ಪರಿಚಯಗಳು, ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆ, ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆ ಅಥವಾ ಕೆಲವೊಂದು ಹೊಸ ವ್ಯಕ್ತಿಗಳ ಜೊತೆ ಈ ಹೊಸ ಪರಿಚಯಗಳು ಅನ್ನೋದು ಈ ಮುಖ್ಯವಾಗಿ ಸ್ತ್ರೀಯರಿಗೆ ತಾವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಂದರೆ ನಿಮಗೆ ಇಂಪಾರ್ಟೆನ್ಸ್ ಕೊಡುವಂತಹ ವಿಷಯಗಳಲ್ಲಾಗಿರಬಹುದು. ಪಂಚಮ ಸ್ಥಾನ ಇನ್ನೊಂದು ಸೃಜನಶೀಲತೆಗೆ ಕ್ರಿಯೇಟಿವಿಟಿ ಫೀಲ್ಡ್ಗೆ ಸಂಬಂಧಪಟ್ಟಂತಹ ಸ್ಥಾನ ಆಗಿರುತ್ತೆ. ಆಗಿರೋದರಿಂದ ಸಿನಿಮಾ, ಟಿ ವಿ, ಮೀಡಿಯಾ ಇತ್ಯಾದಿ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೃಷಿ ಮಾಡ್ತಾ ಇರುವಂತಹ, ಅದರಲ್ಲಿ ತಮ್ಮ ಸೇವೆಗಳು ಸಲ್ಲಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗುರುತಿಸುವಿಕೆ ಬರುವುದು, ಅವರು ಮಾಡ್ತಾ ಇರುವಂತಹ ಈ ಇಷ್ಟು ದಿನಗಳ ಕಾಲ ಮಾಡಿರುವಂತಹ ಸೇವೆಗಳು ಉತ್ತಮ ರೀತಿಯಲ್ಲಿ ಒಂದು ಪ್ರಶಂಸೆ ಆಗಿರ್ಬೋದು, ಒಂದು ಅವಾರ್ಡ್ ಆಗಿರ್ಬೋದು ಬರೋದಕ್ಕೆ ಅನುಕೂಲವಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳ ಅನುಕೂಲವಾಗಿರುತ್ತೆ. ಈ ವಿವಾಹದ ವಿಷಯಕ್ಕೆ ಬಂದರೆ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಕ್ಕೆ, ಕೆಲವೊಂದು ವಿಷಯಗಳನ್ನು ಆ ನಿರ್ಧಾರಗಳಿಂದ ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ವ್ಯಕ್ತಿಗಳಿಂದ ಅನುಮೋದನೆಯನ್ನು ಪಡೆಯೋದಕ್ಕೆ, ವೃತ್ತಿ ಉದ್ಯೋಗಗಳಲ್ಲಿ ಪರವಿಧವಾಗಿರುವಂತಹ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಶುಕ್ರ ಅತ್ಯಂತ ಶುಭನಾಗಿ ಈ ಮಾಸದಲ್ಲಿ ನಿಮಗೆ ಯೋಗಕಾರಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ತೊಂದರೆ ನೀಡಿರುವಂತಹ ರಾಹುಗ್ರಹವು ಸ್ಟಿಲ್ ಧನಸ್ಥಾನದಲ್ಲಿ, ಧನಕುಟುಂಬ ಸ್ಥಾನವಾಗಿರುವಂತಹ ಈ ದ್ವಿತೀಯ ಸ್ಥಾನದಲ್ಲಿ ಇದು ಮಕರ ರಾಶಿಯವರಿಗೆ ಕೌಟುಂಬಿಕ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಆಗಿರುವುದು ಉಂಟು. ಇಲ್ಲಿ ಧನಸ್ಥಾನದಲ್ಲಿರುವಂತಹ ರಾಹುವಿನ ಜೊತೆ ಬುಧ ಕೂಡ ಆ್ಯಡ್ ಆಗಿರ್ತಾರೆ. ಬುಧ ಕೂಡ ಬಂದು ಅಲ್ಲಿ ಸೇರಿರೋದ್ರಿಂದ, ಯಾಕಂದರೆ ಮಕರ ರಾಶಿಗೆ ಬುಧ ಮಹಾಶಯರು ಭಾಗ್ಯಾಧಿಪ ಆಗಿರ್ತಾರೆ, ಭಾಗ್ಯಾಧಿಪತಿ. ರಾಹುವಿನ ಜೊತೆ ದ್ವಿತೀಯ ಸ್ಥಾನ ಧನಕುಟುಂಬ ಸ್ಥಾನದಲ್ಲಿ ಇರೋದರಿಂದ ಹಣಕಾಸಿನ ಅವಶ್ಯಕತೆಗಳಿಗೆ ಅಥವಾ ದೊಡ್ಡ ಮಟ್ಟದಲ್ಲಿ ನಿಮಗೆ ಹಣದ ಅವಶ್ಯಕತೆ ಇರುತ್ತದೆ. ಏನಾದರೂ ಒಂದು ನಿರ್ಮಾಣ ಆಗಿರ್ಬೋದು, ವ್ಯಾಪಾರಾದಿ ವಿಷಯಗಳಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹಣಕ್ಕೋಸ್ಕರ ಏನಾದರೂ ಬ್ಯಾಂಕ್ಗಳ ಮುಖಾಂತರ ಅಥವಾ ಸಣ್ಣ ನಿಮಗೆ ಆಪ್ತರ ಮುಖಾಂತರ ನೀವು ಹಣಕಾಸಿನ ಲೋನ್ ಪಡೆಯೋದಕ್ಕೆ, ಹಣಕಾಸಿನ ನೆರವು ಪಡೆಯೋದಕ್ಕೆ ಈ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗೆ ಇಷ್ಟು ದಿನಗಳ ಕಾಲ ಏನಾದರೂ ಪ್ರಯತ್ನಗಳು ಬರ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅಪ್ರೂವಲ್ಸ್ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಧನಸ್ಥಾನ, ಧನಕುಟುಂಬ ಸ್ಥಾನವಾಗಿರುವಂತಹ ಅಲ್ಲಿ ರಾಹು ಇರೋದರಿಂದ, ಅವರ ಜೊತೆ ಬುಧ ಇರೋದರಿಂದ ಮತ್ತೊಂದು ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ.
ಈ ಹಣಕಾಸಿನ ವಿಷಯಗಳಲ್ಲಿ ಯಾರಾದರೂ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಅಥವಾ ಅವರು ಹೇಳಿರುವಂತಹ ಕೆಲವೊಂದು ತಪ್ಪಾಗಿರುವಂತಹ ಮಾರ್ಗದರ್ಶನಗಳ ಮುಖಾಂತರ ಹಣಕಾಸಿನ ಮೋಸ ಹೋಗುವುದಕ್ಕೆ ಗೊತ್ತಿದ್ದು ಕೆಲವೊಂದು ವಿಷಯಗಳಲ್ಲಿ ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಯಾರಾದರೂ ಹೊಸ ವ್ಯಕ್ತಿಗಳು ಬಂದು ಅಪರಿಚಿತರು ಬಂದರು ಅಥವಾ ಪರಿಚಯ ಇಲ್ಲದಿರುವಂತಹ ಸ್ಟ್ರೇಂಜರ್ಸ್ ಆಗಿರಬಹುದು, ಈ ವ್ಯಕ್ತಿಗಳ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ನಿಮ್ಮಲ್ಲಿರುವಂತಹ ಕೆಲವೊಂದು ವೀಕ್ನೆಸ್ನ ಇಟ್ಕೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡುವಂತಹ ವಿಷಯಗಳಾಗಿರ್ಬೋದು, ಅಥವಾ ನೀವು ಯಾರಾದರೂ ಶ್ಯೂರಿಟಿ ಕೊಟ್ಬಿಟ್ಟು ಅವರಿಗೆ ಹಣಕಾಸಿನ ವಿಷಯಗಳು ಮಾಡುವುದಾಗಿರ್ಬೋದು. ಈ ಸಂದರ್ಭದಲ್ಲಿ ನೀವು ಮಾಡಲೇಬಾರದು. ಅದರಲ್ಲಿಯೂ ಕೂಡ ಹೊಸ ವ್ಯಕ್ತಿಗಳು, ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕರ ರಾಶಿಗಳು, ಈ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇರುತ್ತೆ. ಅವ್ರಿಗೆ ಹೇಳಿರೋದೆಲ್ಲ ಎಸ್ ಕರೆಕ್ಟೇ ಆಗಿರಬಹುದು, ಹೀಗೇ ಆಗಿರಬಹುದು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಕೇಳಿ ಮತ್ತು ನೀವು ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗ್ದಂಗೆ ನೋಡ್ಕೋಬೇಕಾಗಿರುತ್ತೆ. ಕೆಲವೊಂದು ವ್ಯಕ್ತಿಗಳು ಬಂದು ಏನೋ ಈಗ ಫಾರ್ವರ್ಡ್ ಮೆಸೇಜಸ್ ಅಂತ ಬಂದಿದೆ, ಯಾರಿಗೆ ಏನೋ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನೀವು ಫಿಲ್ ಮಾಡಿದ್ರೆ ನಿಮಗೆ ಒಂದು ಅದ್ಭುತವಾಗಿರುವಂತಹ ಬೆಲೆ ಬಾಳುವಂತಹ ಒಂದು ಬಹುಮಾನ ಅಥವಾ ಈ ಪ್ರೈಜಸ್ಸು ಆ ಬಂಪರ್ ಪ್ರೈಜಸ್ಸು ಅಂತ ಹೇಳಿಬಿಟ್ಟು ಈ ಮೆಸೇಜನ್ನು 5 ಜನಕ್ಕೆ ಈ ರೀತಿ ಮಾಡಿ ಈ ಕೆಲವೊಂದು ವಿಷಯಗಳಲ್ಲಿ ಸ್ಪ್ಯಾಮ್ ಮಾಡುವಂತಹ ಅವಕಾಶಗಳಿರುತ್ತೆ. ಅಥವಾ ನಿಮ್ಮ ವೈಯಕ್ತಿಕವಾಗಿರುವಂತಹ ಡೇಟಾ ಈ ಕೆಲವೊಂದು ವ್ಯಕ್ತಿಗಳ ಈ ಸೈಬರ್ ಕ್ರೈಮ್ ಮಾಡ್ತಾರೋ ಕೆಲವೊಂದು ವ್ಯಕ್ತಿಗಳ ಕೈಗೆ ಸೇರುವಂತಹ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆ ರೀತಿ ಯಾರಾದರೂ ನಿಮ್ಗೆ ಆ ರೀತಿ ಲಿಂಕ್ಗಳು ಕಳಿಸಿದ್ರು ಕೂಡ ಆ ವಿಷಯಗಳ ಮೇಲೆ ಕ್ಲಿಕ್ ಮಾಡೋದು, ಈ ರೀತಿ ಡೀಟೇಲ್ಸ್ ಕೊಡೋದು, ಈ ವಿಷಯಗಳೆಲ್ಲ ಮಾಡಲೇಬಾರದು. ಹಣಕಾಸಿನ ವಿಷಯಗಳಲ್ಲಿ 9ನೇ ತಾರೀಕುವರೆಗೂ, ಮುಖ್ಯವಾಗಿ ಮೊದಲನೇ ವಾರ 9ನೇ ತಾರೀಕುವರೆಗೂ ಈ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು 9ರ ನಂತರ ಬುಧ ಏನಾಗುತ್ತೆ, ಇಲ್ಲಿ ತೃತೀಯದಲ್ಲಿ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಆಲ್ರೆಡಿ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಪರಮಾತ್ಮರು ಇದ್ದಾರೆ. ಅಲ್ಲಿ ಶುಕ್ರನೂ ಇದ್ದಾರೆ, ರವಿಯೂ ಇದ್ದಾರೆ, ಬುಧ, ಶನಿ, ಈ 4 ಗ್ರಹಗಳು ಕೂಡ 9ನೇ ತಾರೀಕು ಅಂದರೆ ಅತಿ ಚಾತುರ್ಗ್ರಾಹಿ ಕೂಟವನ್ನು ನಿರ್ಮಾಣ ಮಾಡ್ತಾ ಇದೆ. 3ನೇ ಸ್ಥಾನದಲ್ಲಿ ತೃತೀಯ ಸ್ಥಾನ ಆಗಿರೋದ್ರಿಂದ ಈ ರೀತಿ ಚಾತುರ್ಗ್ರಾಹಿ ಕೂಟ ನಿರ್ಮಾಣವಾಗಿದ್ರೂ ಕೂಡ ಧನ ಕುಟುಂಬ ಸ್ಥಾನದಲ್ಲಿ ಅಲ್ಲಿ ರಾಹು ಒಬ್ಬರೇ ಆಗಿ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾವ ರೀತಿ? ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಹೇಗೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಕೆಲವೊಂದು ಕುಟುಂಬ ಸದಸ್ಯರ ಅವರ ವರ್ತನೆ, ಅವರ ಮಾತುಗಳು, ಅವರು ಹೇಳುವಂತಹ ಕೆಲವೊಂದು ವಿಷಯಗಳು, ಅವರ ನಿಮಗೆ ವಿರುದ್ಧವಾಗಿ ಅವರು ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳಾಗಿರಬಹುದು, ನಿಮಗೆ ಕೆಲವೊಂದು ಮನಸ್ತಾಪವನ್ನು ಉಂಟು ಮಾಡಬಹುದು. ಅವರನ್ನು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಂದಿರುವಂತಹ ಬದಲಾವಣೆಗಳು ನಿಮಗೆ ಕಷ್ಟ ಅನಿಸಬಹುದು. ಸೊ ಕೆಲವೊಂದು ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಈ ಕುಟುಂಬ ಸದಸ್ಯರು ಇನ್ವಾಲ್ವ್ ಆಗಿ ನಿಮಗೆ ಆತಂಕಗಳು ಸೃಷ್ಟಿಸುವಂತಹ ಮಾಡಬಹುದು. ಆಗಿರೋದರಿಂದ ರಾಹುಗ್ರಹವಿನ ಅನುಕೂಲಕ್ಕೋಸ್ಕರ ರಾಹುಗ್ರಹದ ಆರಾಧನೆ ಮಾಡುವುದು, ಶ್ರೀ ದುರ್ಗಾಮಾತೆ ಆರಾಧನೆಯನ್ನು ಮಾಡುವುದು, ಶ್ರೀ ದುರ್ಗಾಮಾತೆ ಆಶೀರ್ವಾದವನ್ನು ಪಡೆಯೋದು ಈ ಮಾಸದಲ್ಲಿ ಉತ್ತಮ. ಇನ್ನು ತೃತೀಯ ಸ್ಥಾನದಲ್ಲಿರುವಂತಹ 4 ಪ್ರಧಾನ ಗ್ರಹಗಳು ಶುಕ್ರ, ಬುಧ, ರವಿ ಮತ್ತು ಶನಿ ಪರಮಾತ್ಮರು ಇರೋದರಿಂದ ನೀವು ಎಷ್ಟು ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ದೃಢವಾಗಿ ಮಾಡಿರುವಂತಹ ಕೆಲವೊಂದು ಪ್ರಯತ್ನಗಳು, ಇಷ್ಟು ದಿನಗಳ ಕಾಲ ನಿರೀಕ್ಷೆ ಮಾಡ್ತಾ ಇರುವಂತಹ ಕೆಲವೊಂದು ಫಲಿತಾಂಶಗಳು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಅದು ಟ್ರಾನ್ಸ್ಫರ್ಗಳಾಗಿರ್ಬೋದು, ವರ್ಗಾವಣೆಗಳಾಗಿರ್ಬೋದು, ಪ್ರಮೋಷನ್ಗಳಾಗಿರ್ಬೋದು, ಈ ಇಂಕ್ರಿಮೆಂಟ್ಗಳಾಗಿರ್ಬೋದು, ಈ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಕುಜ, ರವಿ ತೃತೀಯ ಸ್ಥಾನ ಸಂಚಾರ ಅನ್ನೋದು ಧೈರ್ಯ ಪರಾಕ್ರಮ ಸ್ಥಾನ, ಸೋದರ ಸ್ಥಾನ ಆಗಿರೋದ್ರಿಂದ ಈ ತೃತೀಯ ಸ್ಥಾನದಲ್ಲಿ ಕುಜ ಮತ್ತು ರವಿ ಇರೋದರಿಂದ ನಿಮ್ಮ ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ
ಕೆಲವೊಂದು ಜವಾಬ್ದಾರಿಯಿಂದ ಕೂಡಿರುವಂತಹ ಒಳ್ಳೆಯ ಹುದ್ದೆಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಒಟ್ಟಾಗಿ ನೋಡಿದ್ರೆ ಈಗ 9ರ ನಂತರ ತೃತೀಯ ಸ್ಥಾನದಲ್ಲಿ 4 ಗ್ರಹಗಳು, ಶುಕ್ರ ಗ್ರಹವು ತುಂಬ ಅನುಕೂಲವಾಗಿ ಮಕರ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿರುವಂತಹ ವಿಷಯಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಕೆಲವೊಂದು ವಿಷಯಗಳನ್ನು ಸಣ್ಣ ಪುಟ್ಟ ಈ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಕುಟುಂಬ ಸದಸ್ಯರ ವರ್ತನೆಯು ಕೆಲವೊಮ್ಮೆ ನಿಮಗೆ ನಿಮ್ಮ ಮನಸ್ಸಿಗೆ ಒಂದು ರೀತಿ ನೋವು ಉಂಟು ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಅವುಗಳನ್ನು ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಸಂಬಂಧಗಳಲ್ಲಿ ಬಿರುಕು ಮೂಡದಂತೆ ನೀವು ನೋಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಈ ಮಾಸದಲ್ಲಿ ನೀಡಲಿ ಅಂತ ಆ ಶ್ರೀಮನ್ನಾರಾಯಣರ ಮತ್ತು ಶ್ರೀ ಪರಮೇಶ್ವರರ ಆಶೀರ್ವಾದವು ತಮ್ಮ ಮೇಲೆ ಇರಲೇಬೇಕು ಅಂತ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.